ಗಿಡೆನ್ಸ್ ಇದ್ದಾರೆ, ಮೈಕೆಲ್ ಫೌಕೋ ಇವರಿದ್ದಾರೆ. ಇವರುಗಳಲ್ಲಿ 3 ಜನರನ್ನ ಕುರಿತು ನಾವು ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ಪಡ್ಕೊಳ್ತೀವಿ. ಸಾಮಾನ್ಯವಾಗಿ ಇವು 1 ಮತ್ತು 2 ಅಂಕಗಳ ಪ್ರಶ್ನೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವುಗಳು. ಇಬ್ಬರು ಆಧುನಿಕ ಚಿಂತಕರನ್ನ ಹೆಸರಿಸಿ ಅಂತ ಹೇಳಿದ್ರೆ ಪಿಯರ್ ಬೋರ್ಡಿಯೋ, ಜುರ್ಗಿನ್ ಹಬರ್ಮಾಸ್, ಆಂಟೋನಿ ಗಿಡೆನ್ಸ್, ಜಕ್ಯೂಸ್ ಡೆರಿಡಾ ಇವರಲ್ಲಿ ಯಾರಾದರೂ ಇಬ್ಬರ ಹೆಸರನ್ನು ಬರೀಬೇಕಾಗುತ್ತೆ. ಈ ತರಹ ಆಧುನಿಕ ಚಿಂತಕರು 1950ರ ನಂತರದಿಂದ ಬಂದಂತಹ ಚಿಂತಕರು ಇವರುಗಳು. ಇದರಲ್ಲಿ ನಾವು ಮೊದಲನೇದಾಗಿ ಪಿಯರ್ ಬೋರ್ಡಿಯೋ ಅವ್ರನ್ನ ತೆಗೆದುಕೊಳ್ಳೋದಾದ್ರೆ ನಾನು ಮತ್ತೊಂದು ಸರಿ ಹೆಸರುಗಳನ್ನು ಹೇಳ್ಬಿಡ್ತೀನಿ. ಆಧುನಿಕ ಚಿಂತಕರಲ್ಲಿ ಪಿಯರ್ ಬೋರ್ಡಿಯೋ, ಜುರ್ಗಿನ್ ಹಬರ್ಮಾಸ್, ಜಕ್ಯೂಸ್ ಡೆರಿಡಾ, ಆಂಟೋನಿ ಗಿಡೆನ್ಸ್ ಮತ್ತು ಮೈಕೆಲ್ ಫೌಕೋ. ಇವರುಗಳಲ್ಲಿ ನಾವು ಪಿಯರ್ ಬೋರ್ಡಿಯೋ, ಜುರ್ಗಿನ್ ಹಬರ್ಮಾಸ್ ಮತ್ತು ಜಕ್ಯೂಸ್ ಡೆರಿಡಾ ಇವರ ಬಗ್ಗೆ ಸಂಕ್ಷಿಪ್ತವಾದಂತಹ ಒಂದು ಅಧ್ಯಯನವನ್ನು ಮಾಡ್ತೀವಿ. ಮೊದಲನೇದು ಪಿಯರ್ ಬೋರ್ಡಿಯೋ. ಪಿಯರ್ ಬೋರ್ಡಿಯೋ ಮತ್ತು ಈ ಎಲ್ಲ ಆಧುನಿಕ ಚಿಂತಕರನ್ನ ನಾವು ನವ ಮಾರ್ಕ್ಸ್ವಾದಿ ಚಿಂತಕರು ಅಂತ ಹೇಳಿ ಕರಿತೀವಿ. ಅಂದರೆ ಆಧುನಿಕ ಮಾರ್ಕ್ಸ್ವಾದಿ ಚಿಂತಕರು ಇವರೆಲ್ಲ. ಸೊ ಇವರ ವಿಚಾರಗಳು ಅತ್ಯಂತ ವಿಭಿನ್ನವಾಗಿರ್ತಕ್ಕಂಥದ್ದು. ಮೊದಲಿನ ಸಮಾಜಶಾಸ್ತ್ರಜ್ಞರು, ಆರಂಭಿಕ ಸಮಾಜಶಾಸ್ತ್ರಜ್ಞರು ಏನು ಕೆಲವು ವಿಚಾರಗಳನ್ನು ಪ್ರತಿಪಾದಿಸಿದ್ರು ಅವುಗಳಿಗಿಂತ ತುಂಬ ವಿಭಿನ್ನವಾದಂತಹ ರೀತಿಯ ಆಲೋಚನಾ ಕ್ರಮ, ಚಿಂತನಾ ಕ್ರಮ ಇವರಲ್ಲಿ ಕಂಡುಬರುತ್ತದೆ. ಮೊದಲನೇದಾಗಿ ಪಿಯರ್ ಬೋರ್ಡಿಯೋ ಅವರ ಬಗ್ಗೆ ನಾವು ತೆಗೆದುಕೊಳ್ಳೋದಾದರೆ ಅವರು ಸಮಾಜಶಾಸ್ತ್ರ, ಸಾಮಾಜಿಕ ಸಂಗತಿಗಳಲ್ಲಿ ನಾವು ಸಂಸ್ಕೃತಿಯನ್ನು ತೆಗೆದುಕೊಂಡಾಗ ಇಲ್ಲಿ ಜನಸಾಮಾನ್ಯರ ಸಂಸ್ಕೃತಿಯನ್ನು ಗಮನಿಸಬೇಕೇ ಹೊರತು ಮಧ್ಯಮ ವರ್ಗದ ಅಥವಾ ಶ್ರೀಮಂತರ ಸಂಸ್ಕೃತಿಯನ್ನು ಅಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಅತ್ಯಂತ ಮುಖ್ಯವಾಗ್ತಕ್ಕಂಥದ್ದು ಜನಸಾಮಾನ್ಯರ ಒಂದು ಸಂಸ್ಕೃತಿ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಅದ್ರ ಜೊತೆಗೆ ಅವರು ಪ್ರತಿರೋಧಕ ಸಂಸ್ಕೃತಿ ಅಂತಕ್ಕಂತಹ ಒಂದು ಪದವನ್ನು ಅವರು ಬಳಸ್ತಾರೆ. ಇಲ್ಲಿ ಪ್ರತಿರೋಧಕ ಸಂಸ್ಕೃತಿ ಅಂತಕ್ಕಂತಹದ್ದು ಪರಂಪರೆಯಿಂದ ಸ್ಥಾಪಿತವಾದಂತಹ ಸಂಸ್ಕೃತಿಯನ್ನು ಪ್ರಶ್ನಿಸುವುದಾಗಿದೆ. ಪ್ರತಿರೋಧಕ ಸಂಸ್ಕೃತಿ ಅಂತ ಹೇಳಿದ್ರೆ ಪರಂಪರೆಯಿಂದ ಸ್ಥಾಪಿತವಾದಂತಹ ಸಂಸ್ಕೃತಿಯನ್ನು ಪ್ರಶ್ನಿಸುವುದು. ಅಂದರೆ ಹಿಂದಿನದನ್ನು ಪ್ರಶ್ನಿಸ್ತಾ ಹೋಗ್ತಕ್ಕಂತಹದ್ದು, ಯಾಕೆ, ಹೇಗೆ ಎನ್ನುವಂತಹ ಪ್ರಶ್ನೆಗಳನ್ನು ಹಾಕಿಕೊಳ್ತಾ ಹೊಸದನ್ನು ರೂಪಿಸ್ತಾ ಹೋಗ್ತಕ್ಕಂತಹದ್ದು. ಅಂತಹ ಪ್ರತಿರೋಧಕ ಸಂಸ್ಕೃತಿ ಎನ್ನುವಂತಹ ಒಂದು ಪದವನ್ನು ಅವರಲ್ಲಿ ಬಳಕೆ ಮಾಡ್ತಾರೆ. ಆ ಬಗ್ಗೆ ಅವರು ಅಧ್ಯಯನವನ್ನು ಮಾಡ್ತಾರೆ. ಜೊತೆಗೆ ದ ಲಾಜಿಕ್ ಆಫ್ ಪ್ರಾಕ್ಟೀಸ್, ಕ್ರಾಫ್ಟ್ ಆಫ್ ಸೋಷಿಯಾಲಜಿ ಎನ್ನುವಂತಹ ಕೃತಿಗಳಲ್ಲಿ ಅವರು ತಮ್ಮ ಆಧುನಿಕ ವಿಚಾರಗಳನ್ನು ಸ್ಪಷ್ಟಪಡಿಸ್ತಾ ಹೋಗ್ತಾರೆ. ಹೀಗಾಗಿ ನಮಗೆ ಪಿಯರ್ ಬೋರ್ಡಿಯೋ ಆಧುನಿಕ ಚಿಂತಕರಲ್ಲಿ ಮುಖ್ಯರಾಗಿ ಕಂಡುಬರ್ತಾರೆ. ನಂತರದಲ್ಲಿ ಬರ್ತಕ್ಕಂಥವರು ಜುರ್ಗಿನ್ ಹಬರ್ಮಾಸ್ ಅವರು. ಜುರ್ಗಿನ್ ಹಬರ್ಮಾಸ್ ಯಾವ ವಿಚಾರಗಳನ್ನು ಕುರಿತಾಗಿ ಹೇಳ್ತಾರೆ ಅಂತ ಹೇಳಿದ್ರೆ ಧನಾತ್ಮಕ ಚಿಂತನೆಗಳಿಂದ ಸಮಾಜದ ಒಂದು ಪ್ರಗತಿ ಅಂತಕ್ಕಂತಹದ್ದು ಅಥವಾ ಆರ್ಥಿಕ ಪ್ರಗತಿ ಅಂತಕ್ಕಂತಹದ್ದು ಇಲ್ಲಿ ಸಾಧ್ಯ ಆಗೋದಿಲ್ಲ. ನಾವು ಯಾವಾಗಲೂ ಧನಾತ್ಮಕ ಚಿಂತನೆಗಳನ್ನೇ ಮಾಡ್ತಾ ಇದ್ರೆ ಅಷ್ಟರಿಂದಲೇ ಪ್ರಗತಿ ಅಂತಕ್ಕಂಥದ್ದು ಸಾಧ್ಯವಾಗುವುದಿಲ್ಲ. ಬದಲಾಗಿ ನಾವು ವಾಸ್ತವಿಕ ಅಂಶಗಳನ್ನು ಗಮನಿಸಬೇಕು, ವಾಸ್ತವಿಕತೆಯನ್ನು ಗಮನಿಸಬೇಕು ಎನ್ನುವಂತಹ ಒಂದು ಅಂಶವನ್ನು ಅವರಲ್ಲಿ ಹೇಳ್ತಾರೆ. ಜೊತೆಗೆ ಬಂಡವಾಳಶಾಹಿಗಳ ಬಗ್ಗೆ ಟೀಕೆಯನ್ನು ಮಾಡ್ತಕ್ಕಂತಹ ಹಬರ್ಮಾಸ್ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಯಾವ ಸಮಾಜದಲ್ಲಿ ನೈತಿಕ ಮೌಲ್ಯಗಳು ವಿನಾಶವಾಗುತ್ತಾ ಹೋಗುತ್ತವೆಯೋ ಅಂತಹ ಸಮಾಜದಲ್ಲಿ ಆರ್ಥಿಕ ಕುಂಠಿತವಾಗುತ್ತಾ ಹೋಗುತ್ತದೆ, ಆರ್ಥಿಕ ಪ್ರಗತಿ ಆಗುವುದಿಲ್ಲ ಎನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಯಾವ ಸಮಾಜದಲ್ಲಿ ನೈತಿಕ ಮೌಲ್ಯಗಳ ವಿನಾಶವಾಗುತ್ತದೆಯೋ
ಅಂತಹ ಸಮಾಜದಲ್ಲಿ ಆರ್ಥಿಕ ಪ್ರಗತಿ ಅಂತಕ್ಕಂಥದ್ದು ಕುಂಠಿತವಾಗುತ್ತದೆ. ಅಂದರೆ ಯಾವುದೇ ಒಂದು ಚಟುವಟಿಕೆ, ಒಂದು ಸಾಮಾಜಿಕ ಚಿಂತನೆ, ನೈತಿಕ ಮೌಲ್ಯಗಳ ಒಂದು ಚೌಕಟ್ಟಿನಲ್ಲಿ ಇರಬೇಕು. ಹಾಗಾಗದೆ ಹೋದಾಗ ಇಡೀ ಬಂಡವಾಳಶಾಹಿ ವ್ಯವಸ್ಥೆ ಅಂತಕ್ಕಂಥದ್ದು ನಾಶವಾಗಿ ಹೋಗುತ್ತೆ ಮತ್ತು ಆರ್ಥಿಕ ವ್ಯವಸ್ಥೆಯೂ ಕೂಡ ಇಲ್ಲಿ ಕುಂಠಿತವಾಗುತ್ತೆ ಎನ್ನುವಂತಹ ಸಂಗತಿಗಳನ್ನು ಜುರ್ಗಿನ್ ಹಬರ್ಮಾಸ್ ಅವರು ಹೇಳ್ತಾ ಇದ್ದಾರೆ ತಮ್ಮ ಆಧುನಿಕ ವಿಚಾರಗಳಲ್ಲಿ. ಹಾಗಾದರೆ ಅವರು ಪ್ರಮುಖವಾಗಿ ಬಂಡವಾಳಶಾಹಿ ವ್ಯವಸ್ಥೆಯನ್ನೇ ಟೀಕೆ ಮಾಡ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಕಂಡುಬರ್ತದೆ. ಮತ್ತೊಬ್ಬ ಚಿಂತಕ ಜಕ್ಯೂಸ್ ಡೆರಿಡಾ ಅವರು. ಜಕ್ಯೂಸ್ ಡೆರಿಡಾ ಅವರು ನಿರಚನೆ ಎನ್ನುವಂತಹ ಒಂದು ಹೊಸ ಪರಿಕಲ್ಪನೆಯನ್ನು ಅವರು ಪರಿಚಯಿಸ್ತಾರೆ. ನಿರಚನೆ ಎನ್ನುವ ಒಂದು ಹೊಸ ಪರಿಕಲ್ಪನೆಯನ್ನು ಅವರು ಪರಿಚಯಿಸ್ತಾರೆ. ಈ ಮೂಲಕ ಏನು ಹೇಳ್ತಾರೆ ನೋಡಿ, ಈಗಾಗಲೇ ಇರ್ತಕ್ಕಂತಹ ಸ್ಥಾಪಿತ ಚಿಂತನೆಗಳಿಂದ ಹೊರಬಂದು ಹೊಸ ಬಗೆಯ ಆಲೋಚನೆಗಳನ್ನು ನಾವು ಅಳವಡಿಸ್ಕೊಳ್ಬೇಕು, ಹೊಸ ಬಗೆಯ ಆಲೋಚನೆಗಳನ್ನು ರೂಪಿಸ್ಕೊಳ್ಬೇಕು ಅಂತಕ್ಕಂಥದ್ದು ಅವರ ವಾದ. ಯಾಕೆ ಅಂತ ಹೇಳಿದ್ರೆ, ನಾವು ಸಮಾಜಶಾಸ್ತ್ರದ ಬೆಳವಣಿಗೆಯನ್ನು 18ನೇ ಶತಮಾನದಲ್ಲಿ ಏನು ಆರಂಭ ಆಗ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಆ ಸಂದರ್ಭದಲ್ಲಿ ಅಗಸ್ಟ್ ಕಾಂಟೆ ಆಗಿರ್ಬೋದು, ಹರ್ಬರ್ಟ್ ಸ್ಪೆನ್ಸರ್ ಆಗಿರ್ಬೋದು, ಟಾಲ್ಕಾಟ್ ಪಾರ್ಸನ್ಸ್ ಆಗಿರ್ಬೋದು, ಡರ್ಕಿಮ್ ಆಗಿರ್ಬೋದು, ಅವರೆಲ್ಲರೂ ಏನು ಆಲೋಚನೆಗಳನ್ನು ಮಾಡೋದು, ಯಾವ ವಿಚಾರಗಳನ್ನು ಕುರಿತಾಗಿ ಅವರು ಅಧ್ಯಯನ ಮಾಡೋದು, ಅದು ಅಂದಿನ ಕಾಲಕ್ಕೆ, ಅಂದಿನ ಸಾಮಾಜಿಕ ವ್ಯವಸ್ಥೆಗೆ ಸೂಕ್ತವಾಗಿತ್ತು. ಆದರೆ ಸಮಾಜ ಇವತ್ತು ಬದಲಾಗ್ತಾ ಇದೆ, ಹೊಸ ವ್ಯವಸ್ಥೆಗಳ ಸೇರ್ಪಡೆ ಆಗ್ತಾ ಇದೆ. ಇಂಥಲ್ಲಿ ನಾವು ಆ ಸ್ಥಾಪಿತ ಚಿಂತನೆಗಳಿಂದ ಹೊರಬಂದು ಹೊಸ ಬಗೆಯಲ್ಲಿ ಆಲೋಚನೆಯನ್ನು ಮಾಡಬೇಕು. ಆ ರೀತಿ ಆ ಹೊಸ ರೀತಿಯ ಆಲೋಚನೆ ಮಾಡಿ ರಚನೆ ಆಗಬೇಕು ಸಮಾಜ. ಹಾಗಾಗಿ ಅವರು ಇಲ್ಲಿ ನಿರಚನೆ ಅಂತಕ್ಕಂತಹ ಒಂದು ಪದವನ್ನು ಬಳಕೆ ಮಾಡ್ತಾರೆ. ಹೀಗೆ ನಾವು ಜಕ್ಯೂಸ್ ಡೆರಿಡಾ ಅವರ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ವಿಚಾರಗಳನ್ನು ನಾವಿಲ್ಲಿ ಗಮನಿಸ್ತೀವಿ. ವಿದ್ಯಾರ್ಥಿಗಳನ್ನು ನಾನು ಮತ್ತೊಂದು ಸಾರಿ ಹೇಳ್ತೀನಿ. ಪಿಯರ್ ಬೋರ್ಡಿಯೋ ಅವರು ಪ್ರತಿರೋಧಕ ಸಂಸ್ಕೃತಿ ಅಂತಕ್ಕಂತಹ ಪದವನ್ನು ಬಳಸ್ತಾರೆ. ಅಂದರೆ ಪರಂಪರಾನುಗತವಾಗಿ ಬಂದಂತಹ ಸಂಸ್ಕೃತಿಯನ್ನು ಪ್ರಶ್ನಿಸ್ತಕ್ಕಂಥದ್ದು, ಹೊಸ ಹೊಸ ವಿಚಾರಗಳನ್ನು ಅಳವಡಿಸಿಕೊಳ್ತಾ ಹೋಗ್ತಕ್ಕಂಥದ್ದು ಎನ್ನುವುದನ್ನು ಅವರು ಸೂಚಿಸ್ತಾ ಹೋಗ್ತಾರೆ. ಜನಸಾಮಾನ್ಯರ ವಿಚಾರಗಳನ್ನು ಕುರಿತು ಅಧ್ಯಯನ ಮಾಡಬೇಕು, ಶ್ರೀಮಂತ ವರ್ಗಗಳನ್ನು ಅಲ್ಲ ಎನ್ನುವುದು ಅವರ ಅಭಿಪ್ರಾಯ. ಆ ಹಿನ್ನೆಲೆಯಲ್ಲಿ ಅವರ ದ ಲಾಜಿಕ್ ಆಫ್ ಪ್ರಾಕ್ಟೀಸ್, ಕ್ರಾಫ್ಟ್ ಆಫ್ ಸೋಷಿಯಾಲಜಿ ಎನ್ನುವಂತಹ ಕೃತಿಗಳು ಬಹಳಷ್ಟು ಮುಖ್ಯವಾಗಿವೆ. ಮತ್ತೊಬ್ಬರು ಜುರ್ಗಿನ್ ಹಬರ್ಮಾಸ್ ಅವರೇನು ಹೇಳ್ತಾರೆ, ನಾವು ಸದಾಕಾಲ ಧನಾತ್ಮಕ ಚಿಂತನೆಗಳಿಂದಲೇ ಕೂಡಿದ್ದರೆ ಅದು ಸಮಾಜದ ಪ್ರಗತಿಗೆ ಅನುಕೂಲವಾಗಲಾರದು, ಸಮಾಜದ ಪ್ರಗತಿ ಸಾಧ್ಯವಾಗುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇರ್ತಕ್ಕಂತಹ ವಾಸ್ತವಿಕ ಸಂಗತಿಯನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ, ಆ ವಾಸ್ತವಿಕ ನೆಲೆಗಟ್ಟಿನಲ್ಲಿ ನಾವು ಹೋಗಬೇಕಾಗುತ್ತೆ ಎನ್ನುವಂತಹದ್ದು. ಮತ್ತೊಂದು ಅವರು ಹೇಳ್ತಕ್ಕಂಥ ವಾದ, ನೈತಿಕ ಮೌಲ್ಯಗಳ ಕುಸಿತದಿಂದ ನಮ್ಮ ಬಂಡವಾಳಶಾಹಿ ವ್ಯವಸ್ಥೆಯೂ ಕುಸಿತವಾಗುತ್ತೆ ಮತ್ತು ಆರ್ಥಿಕ ಪ್ರಗತಿಯೂ ಕುಂಠಿತವಾಗುತ್ತದೆ. ಅಂದರೆ ನೈತಿಕ ಮೌಲ್ಯಗಳು ಒಂದು ಸಮಾಜದ ಬೆಳವಣಿಗೆಗೆ ಬಹಳಷ್ಟು ಮುಖ್ಯ. ಆರ್ಥಿಕ ಪ್ರಗತಿಗೆ ನೈತಿಕ ಮೌಲ್ಯಗಳು ಬೆನ್ನೆಲುಬಿನ ರೂಪದಲ್ಲಿ ಇರಬೇಕಾಗುತ್ತೆ. ಅದಿಲ್ಲದೆ ಹೋದಾಗ ಅದು ಆರ್ಥಿಕ ಪ್ರಗತಿಯನ್ನು ಕುಸಿತಗೊಳಪಡಿಸುತ್ತದೆ ಮತ್ತು ಕ್ರಮೇಣ ಅದರಿಂದ ಬಂಡವಾಳಶಾಹಿ ವ್ಯವಸ್ಥೆಯು ಕೂಡ ಇಲ್ಲಿ ಕುಸಿತಕ್ಕೆ ಒಳಗಾಗುತ್ತದೆ ಎನ್ನುವಂತಹ ಆಲೋಚನೆಯನ್ನು ಅವರು ಮಂಡಿಸ್ತಾರೆ. ಧನಾತ್ಮಕ ಚಿಂತನೆಗಳಿಂದಲೇ ಸಮಾಜದ ಒಂದು ಅಭಿವೃದ್ಧಿ ಸಾಧ್ಯ ಆಗುವುದಿಲ್ಲ, ಅದರಿಂದ ಹೊರಬಂದು ವಾಸ್ತವಿಕತೆಯನ್ನು ನಾವು ಗಮನಿಸಬೇಕು ಅಂತಕ್ಕಂಥದ್ದು. ಜಕ್ಯೂಸ್ ಡೆರಿಡಾ ಅವರು ನಿರಚನೆ ಅಂತಕ್ಕಂತಹ ಒಂದು ಪರಿಕಲ್ಪನೆಯನ್ನು ಅವರು ಹೊಸದಾಗಿ ಬಳಕೆ ಮಾಡ್ತಾರೆ. ಅವರ ಪ್ರಕಾರ ಈಗಾಗಲೇ ಸ್ಥಾಪಿತ ಚಿಂತನೆಗಳಿಂದ ಹೊರಬಂದು ಹೊಸ ವಿಚಾರಗಳಿಂದ ನಮ್ಮ ಸಮಾಜವನ್ನು ರೂಪಿಸಬೇಕು. ಉದಾಹರಣೆಗೆ ಅಗಸ್ಟ್ ಕಾಂಟೆ ಆಗಿರ್ಬೋದು, ಹರ್ಬರ್ಟ್ ಸ್ಪೆನ್ಸರ್ ಆಗಿರ್ಬೋದು, ಎಮಿಲಿ ಡರ್ಕಿಮ್ ಆಗಿರ್ಬೋದು, ಟಾಲ್ಕಾಟ್ ಪಾರ್ಸನ್ಸ್ ಆಗಿರ್ಬೋದು, ಇವರ ವಿಚಾರಗಳಿಂದ ಹೊರಬಂದು, ಇವರು ಸ್ಥಾಪಿಸಿದ ಚಿಂತನಾ ವಿಧಾನದಿಂದ ಹೊರಬಂದು ಹೊಸ ರೀತಿಯ ಆಲೋಚನೆಗಳನ್ನು ಮಾಡಬೇಕು. ಹೊಸ ರೀತಿಯ ಸಮಾಜದ ಒಂದು ನಿರ್ಮಾಣ ಅಂತಕ್ಕಂಥದ್ದು ಅಲ್ಲಿ ಸಾಧ್ಯ ಆಗುತ್ತೆ. ಹೀಗೆ ಹೊಸ ರೀತಿಯ ಆಲೋಚನೆಗಳನ್ನು ಮಾಡುವ ಮೂಲಕ ಸಮಾಜದ ನಿರಚನೆಯನ್ನು ಮಾಡ್ತಾ ಹೋಗಬೇಕು ಅಂತಕ್ಕಂಥ ಸಂಗತಿಗಳನ್ನು ಅವ್ರು ಹೇಳ್ತಾರೆ. ಈ ರೂಪದಲ್ಲಿ ನವಮಾರ್ಕ್ಸ್ವಾದಿ ಚಿಂತಕರು ಆಧುನಿಕ
ಚಿಂತನಾ ವಿಧಾನಗಳಿಂದ ಅವರು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದಾರೆ 1950ರ ನಂತರದಿಂದ. ಜೊತೆಗೆ ನಾವು ಕೊನೆಯ ಭಾಗದಲ್ಲಿ ಸಮಾಜಶಾಸ್ತ್ರವನ್ನು ಈ ಹಿಂದೆ ನಾವು ನೋಡಿದ್ದೀವಿ, ಒಂದು ಶುದ್ಧ ವಿಜ್ಞಾನ ಅಂತ ಹೇಳಿ ಕರಿತೀವಿ. ಅದರ ಲಕ್ಷಣಗಳಲ್ಲಿ ಗಮನಿಸಿದ್ದೀವಿ. ಸಮಾಜಶಾಸ್ತ್ರವನ್ನು ಒಂದು ಶುದ್ಧ ವಿಜ್ಞಾನ ಯಾಕೆ ಅಂತ ಹೇಳಿದ್ರೆ ಕೇವಲ ಜ್ಞಾನಾರ್ಜನೆಗಾಗಿ ಸೀಮಿತವಾಗಿರ್ತಕ್ಕಂಥದ್ದು, ಜ್ಞಾನ ಸಂಗ್ರಹಣೆ ಅಷ್ಟೇ ಇದರ ಒಂದು ಮುಖ್ಯ ಉದ್ದೇಶ ಆಗಿದೆ. ಹಾಗಾಗಿ ಸಮಾಜಶಾಸ್ತ್ರ ಒಂದು ಶುದ್ಧ ವಿಜ್ಞಾನ ಅಂತ ಹೇಳಿ ಹೇಳ್ತೀವಿ. ಆದರೆ ಇತ್ತೀಚಿನ ಬೆಳವಣಿಗೆಗಳು ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ ಶುದ್ಧ ವಿಜ್ಞಾನವಾಗಿರುವುದರ ಜೊತೆಗೆ ಇದು ಅನ್ವಯಿಕ ವಿಜ್ಞಾನವೂ ಕೂಡ ಆಗ್ತಾ ಇದೆ. ಇಲ್ಲಿ ಅನ್ವಯಿಕ ವಿಜ್ಞಾನ ಅಂತ ಹೇಳಿದ್ರೆ ಪ್ರಾಯೋಗಿಕವಾಗಿರ್ತಕ್ಕಂತಹ ಪರಿಶೀಲನೆಯನ್ನು ಮಾಡ್ತಕ್ಕಂಥದ್ದು, ಪ್ರಾಯೋಗಿಕವಾಗಿ ಪರಿಹಾರಗಳನ್ನು ಸೂಚಿಸ್ತಕ್ಕಂಥದ್ದು. ಹಾಗಾದರೆ ನಾವು ಸಮಾಜಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆಯಲ್ಲಿ ಒಂದು ಅಂಶವನ್ನು ಗಮನಿಸಿದ್ವಿ, ಸಮಾಜದ ಪುನರ್ರಚನೆಗೆ ಸಹಾಯಕ ಅಂತ ಹೇಳಿ. ಹಾಗಾಗಿ ಇಲ್ಲಿ ನಮ್ಮ ಸಮಾಜದ ಸಮಸ್ಯೆಗಳಿಗೆ ಒಂದು ಚೌಕಟ್ಟನ್ನು ಒದಗಿಸ್ತಕ್ಕಂಥದ್ದು, ಅವುಗಳನ್ನು ಯೋಜಿತ ರೀತಿಯಲ್ಲಿ ಆ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥದ್ದು, ಇಂತಹ ಒಂದು ಮಹತ್ವದ ಕೆಲಸವನ್ನು ಇವತ್ತು ಸಮಾಜಶಾಸ್ತ್ರ ಮಾಡ್ತಾ ಇದೆ. ಹಾಗಾಗಿ ಸಮಾಜಶಾಸ್ತ್ರವನ್ನು ಒಂದು ಶುದ್ಧ ವಿಜ್ಞಾನ ಅಂತ ಹೇಳೋದ್ರ ಜೊತೆಗೆ ಅನ್ವಯಿಕ ವಿಜ್ಞಾನ ಅಂತಲೂ ಕೂಡ ಹೇಳ್ತೀವಿ. ಆ ಅನ್ವಯಿಕ ವಿಜ್ಞಾನಕ್ಕೆ ಇಲ್ಲಿ ನಾವು ಒಂದು ಉದಾಹರಣೆಯನ್ನು ತಗೊಳ್ಳೋದಾದ್ರೆ ಸಾಮಾಜಿಕ ಇಂಜಿನಿಯರಿಂಗ್. ಇಲ್ಲಿ ಒಬ್ಬ ಇಂಜಿನಿಯರ್ ಏನು ಮಾಡ್ತಾರೆ, ಅವರು ಒಂದು ಕಟ್ಟಡದ ಯೋಜನೆಯನ್ನು ಮಾಡ್ತಾರೆ ಅಥವಾ ಪ್ಲಾನನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ಸಾಮಾಜಿಕ ಇಂಜಿನಿಯರಿಂಗ್ ಎನ್ನುವಂತಹ ವಿಭಾಗದಲ್ಲಿ ಸಮಾಜದ ಸಮಸ್ಯೆಗಳನ್ನು ಯೋಜಿತ ರೀತಿಯಲ್ಲಿ ಪರಿಹರಿಸ್ತಕ್ಕಂಥದ್ದೇನು, ಹೇಗೆ, ಏನು ಕಾರಣ, ಹೇಗೆ ಪರಿಹರಿಸಬೇಕು ಅಥವಾ ಇದಕ್ಕೆ ಪರಿಹಾರ ಕ್ರಮಗಳು ಏನು, ಇಂತಹವುಗಳನ್ನು ಕುರಿತಾಗಿ ಸಾಮಾಜಿಕ ಇಂಜಿನಿಯರಿಂಗ್ ಎನ್ನುವ ಶಾಖೆ ಆ ಒಂದು ತೀರ್ಮಾನವನ್ನು ಮಾಡ್ತದೆ. ಹಾಗಾದರೆ ಆ ಶಾಖೆಯು ಅನ್ವಯಿಕ ವಿಜ್ಞಾನದ ವ್ಯಾಪ್ತಿಯಲ್ಲಿ ಬರ್ತದೆ. ಹೀಗಾಗಿ ನಾವು ಸಮಾಜಶಾಸ್ತ್ರವನ್ನು ಒಂದು ಶುದ್ಧ ವಿಜ್ಞಾನ ಅಂತಲೂ ಹೇಳ್ತೀವಿ, ಹಾಗೆಯೇ ಇದೊಂದು ಅನ್ವಯಿಕ ವಿಜ್ಞಾನ ಅಂತಲೂ ಕೂಡ ಹೇಳ್ತೀವಿ. ಈ ರೂಪದಲ್ಲಿ ಈ ಅಂಶಗಳನ್ನು ಅಧ್ಯಯನ ಮಾಡೋದ್ರ ಜೊತೆಗೆ ನಾವು ಸಮಾಜಶಾಸ್ತ್ರದ ಪರಿಚಯ ಮಾಡಿಕೊಳ್ತಕ್ಕಂಥ ಮೊದಲ ಅಧ್ಯಾಯದ ಎಲ್ಲ ಸಂಗತಿಗಳನ್ನು ನಾವಿಲ್ಲಿ ಅಧ್ಯಯನ ಮಾಡಿದ್ದೀವಿ. ಇವುಗಳನ್ನು ಅಧ್ಯಯನ ಮಾಡಿದಾಗ ಈ ಅಧ್ಯಾಯದಲ್ಲಿ ಹಲವಾರು 5 ಅಂಕಗಳ ಪ್ರಶ್ನೆಗಳು ಬರ್ತದೆ. ಉದಾಹರಣೆಗೆ ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾಗ್ತಕ್ಕಂಥ ಅಂಶಗಳನ್ನು ವಿವರಿಸಿ ಅನ್ನುವಂಥದ್ದು, ಸಮಾಜಶಾಸ್ತ್ರದ ಲಕ್ಷಣಗಳನ್ನು ವಿವರಿಸಿ ಅಂತಕ್ಕಂಥದ್ದು, ಸಮಾಜಶಾಸ್ತ್ರದ ಅಧ್ಯಯನ ವಸ್ತುವನ್ನು ಕುರಿತು ಬರೆಯಿರಿ ಅಂತಕ್ಕಂಥದ್ದು. ಹೀಗೆ ಹಲವು 5 ಅಂಕಗಳ ಪ್ರಶ್ನೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು. ಈ ಇಡೀ ಅಧ್ಯಾಯದಲ್ಲಿ ಒಂದು 10 ಅಂಕಗಳ ಪ್ರಶ್ನೆ ಪರೀಕ್ಷೆ ದೃಷ್ಟಿಯಿಂದ ಮತ್ತು ನಾವು ನಮ್ಮ ಅಧ್ಯಯನದ ದೃಷ್ಟಿಯಿಂದಲೂ ಬಹಳ ಮುಖ್ಯವಾಗ್ತಕ್ಕಂಥದ್ದು. ಅದನ್ನು ನಾನು ಈಗಾಗಲೇ ಹೇಳಿದ್ದೀನಿ. ಸಮಾಜಶಾಸ್ತ್ರದ ಅಧ್ಯಯನದಿಂದ ಆಗ್ತಕ್ಕಂಥ ಲಾಭಗಳು ಏನು ಅಥವಾ ಪ್ರಯೋಜನಗಳು ಏನು ಅಥವಾ ಉಪಯೋಗಗಳು ಏನು ಅಥವಾ ಸಮಾಜಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆಯನ್ನು ಕುರಿತು ಬರೆಯಿರಿ, ಸಮಾಜಶಾಸ್ತ್ರದ ಮಹತ್ವವನ್ನು ಕುರಿತು ವಿವರಿಸಿ ಅಂತಕ್ಕಂಥದ್ದು 10 ಅಂಕಗಳ ಒಂದು ಬಹುಮುಖ್ಯವಾಗಿರ್ತಕ್ಕಂತಹ ಪ್ರಶ್ನೆ ಆಗಿರುತ್ತದೆ. ನಾನು ಇದರ ಜೊತೆಗೆ ನಿಮಗೆ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ 1 ಅಂಕದ ಪ್ರಶ್ನೆಗಳಲ್ಲಿ ಕೆಲವು ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದಿಡ್ತಾ ಹೋಗ್ತೇನೆ. ಅವುಗಳನ್ನು ನೀವು ಗಮನಿಸಿ ಮತ್ತೊಮ್ಮೆ ಬರೆದಿಟ್ಕೊಂಡ್ರೆ ನಿಮಗೆ ಪರೀಕ್ಷೆ ದೃಷ್ಟಿಯಿಂದ ಅತ್ಯಂತ ಉಪಯೋಗ ಆಗುತ್ತೆ. ಮೊದಲನೇದು, ಸಮಾಜಶಾಸ್ತ್ರದ ಪಿತಾಮಹ ಯಾರು? ಆಗಸ್ಟ್ ಕಾಂಟೆ. ಸಮಾಜಶಾಸ್ತ್ರದ ಪಿತಾಮಹ ಆಗಸ್ಟ್ ಕಾಂಟೆ. ಎರಡನೇದು, ಸಮಾಜಶಾಸ್ತ್ರ ಪದವನ್ನು ಯಾವ ಗ್ರಂಥದಲ್ಲಿ ಮೊದಲು ಬಳಸಲಾಗಿದೆ? ಪಾಸಿಟಿವ್ ಫಿಲಾಸಫಿ ಅಥವಾ ವಾಸ್ತವಿಕ ತತ್ವಜ್ಞಾನ ಎನ್ನುವ ಗ್ರಂಥದಲ್ಲಿ ಮೊದಲು ಆಗಸ್ಟ್ ಕಾಂಟೆಯವರು ಬಳಸಿದ್ದಾರೆ. ಸಮಾಜಶಾಸ್ತ್ರದ ದ್ವಿತೀಯ ಪಿತಾಮಹ ಯಾರು? ಹರ್ಬರ್ಟ್ ಸ್ಪೆನ್ಸರ್. ಸಮಾಜಶಾಸ್ತ್ರದ ದ್ವಿತೀಯ ಪಿತಾಮಹ ಹರ್ಬರ್ಟ್ ಸ್ಪೆನ್ಸರ್.
ಸಮಾಜಶಾಸ್ತ್ರದ ಒಂದು ವ್ಯಾಖ್ಯೆಯನ್ನು ತಿಳಿಸಿ. 3-4 ವ್ಯಾಖ್ಯೆಗಳನ್ನು, ನಾನು ಸರಳವಾದಂಥ ವ್ಯಾಖ್ಯೆಗಳನ್ನು ನಿಮ್ಗೆ ಹೇಳಿದ್ದೇನೆ. ವ್ಯಾಖ್ಯೆಗಳನ್ನು ತಿಳಿಸಿ ಅಂತ ಹೇಳಿದ್ರೆ, ಎಮಿಲಿ ಡರ್ಕೀಮ್ ಅವರ ಪ್ರಕಾರ ಸಾಮಾಜಿಕ ಸಂಸ್ಥೆಗಳನ್ನು ಕುರಿತು ಅಧ್ಯಯನ ಮಾಡತಕ್ಕಂಥದ್ದು ಸಮಾಜಶಾಸ್ತ್ರ. ಮೆಕೈವರ್ ಮತ್ತು ಪೇಜ್ ಅವರ ಪ್ರಕಾರ ಸಾಮಾಜಿಕ ಸಂಬಂಧಗಳನ್ನು ಕುರಿತು ಅಧ್ಯಯನ ಮಾಡತಕ್ಕಂಥದ್ದು ಸಮಾಜಶಾಸ್ತ್ರ. ಅಥವಾ ಜಾನ್ಸನ್ ಅವರ ಪ್ರಕಾರ ಸಾಮಾಜಿಕ ಸಮೂಹಗಳನ್ನು ಕುರಿತು ಅಧ್ಯಯನ ಮಾಡತಕ್ಕಂಥದ್ದು ಸಮಾಜಶಾಸ್ತ್ರ. ಸೊ ಹೀಗೆ ಯಾವುದಾದ್ರೂ ಒಂದು ವ್ಯಾಖ್ಯೆಯನ್ನು ನೀವಲ್ಲಿ ಬರೀಬೇಕಾಗುತ್ತೆ. ನಂತರದ ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ, ಸೋಷಿಯಾಲಜಿ ಎನ್ನುವ ಪದದ ಉತ್ಪನ್ನ ಅಥವಾ ಉತ್ಪತ್ತಿ ಅಥವಾ ಶಬ್ದೋತ್ಪನ್ನವನ್ನು ಕುರಿತು ಬರೆಯಿರಿ ಅಂಥೇಳಿ ಇದು 1 ಮಾರ್ಕ್ ಅಥವಾ 2 ಅಂಕಗಳ ಪ್ರಶ್ನೆ ಕೂಡ ಆಗುತ್ತದೆ. ಸೋಷಿಯಾಲಜಿ ಎನ್ನುವ ಪದವು ಲ್ಯಾಟಿನ್ ಭಾಷೆಯ ಸೋಷಿಯಸ್ ಎನ್ನುವ ಪದದಿಂದಲೂ ಗ್ರೀಕ್ ಭಾಷೆಯ ಲಾಗಸ್ ಎನ್ನುವ ಪದದಿಂದಲೂ ಬಂದಿದ್ದು. ಸೋಷಿಯಸ್ ಎಂದರೆ ಸಹಚರ, ಸಮಾಜ, ಒಡನಾಡಿಗಳು ಎಂದರ್ಥವಾದರೆ, ಲಾಗಸ್ ಅಂತಕ್ಕಂಥ ಪದಕ್ಕೆ ವಿಜ್ಞಾನ ಅಥವಾ ಶಾಸ್ತ್ರ ಎನ್ನುವ ಅರ್ಥವಿದೆ. ಸಮಾಜದ ವಿಜ್ಞಾನ ಅಥವಾ ಸಹಚರರಿಂದ ಒಡಗೂಡಿರ್ತಕ್ಕಂಥದ್ದು, ಅದನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು ಸಮಾಜ ವಿಜ್ಞಾನ ಎಂದು ಆಗುತ್ತದೆ. ಮತ್ತೊಂದು, ಅವಳಿ ಕ್ರಾಂತಿಗಳನ್ನು ಹೆಸರಿಸಿ. ನಾವು ಇದನ್ನು ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾಗ್ತಕ್ಕಂಥ ಅಂಶಗಳಲ್ಲಿ ಗಮನಿಸಿದ್ದೀವಿ. ಅವಳಿ ಕ್ರಾಂತಿಗಳು, ಒಂದು ಫ್ರಾನ್ಸಿನ ಮಹಾಕ್ರಾಂತಿ, ಮತ್ತೊಂದು ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿ. ಶುದ್ಧ ವಿಜ್ಞಾನ ಎಂದರೇನು? ಜ್ಞಾನ ಸಂಪಾದನೆಯ ದೃಷ್ಟಿಯಿಂದ ಅಧ್ಯಯನವನ್ನು ಕೈಗೊಳ್ತಕ್ಕಂಥದ್ದು, ಜ್ಞಾನ ಸಂಗ್ರಹಣೆಯನ್ನು ಮಾಡ್ತಕ್ಕಂಥದ್ದು, ಅಂತಹ ಶಾಖೆಯನ್ನು ನಾವು ಶುದ್ಧ ವಿಜ್ಞಾನ ಅಂತ ಹೇಳಿ ಕರಿತೀವಿ. ಸಮಾಜಶಾಸ್ತ್ರ ಒಂದು ಶುದ್ಧ ವಿಜ್ಞಾನವೂ ಕೂಡ ಆಗಿದೆ. ಮತ್ತೊಂದು, ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಯಾರು? GS ಘುರೆಯವರು ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಅಂತೇಳಿ ಕರೆಸ್ಕೊಂಡಿದ್ದಾರೆ. ನಂತರದ ಪ್ರಶ್ನೆ, ಭಾರತದ ಪ್ರಥಮ ಮಹಿಳಾ ಸಮಾಜಶಾಸ್ತ್ರಜ್ಞೆ ಯಾರು? ಡಾಕ್ಟರ್ ಇರಾವತಿ ಕಾರ್ವೆಯವರು, ಮಹಾರಾಷ್ಟ್ರ ಮೂಲದ ಚಿಂತಕೆ ಡಾಕ್ಟರ್ ಇರಾವತಿ ಕಾರ್ವೆಯವರು ಭಾರತದ ಮೊದಲ ಮಹಿಳಾ ಸಮಾಜಶಾಸ್ತ್ರಜ್ಞೆ. ಮತ್ತೊಂದು ಪ್ರಶ್ನೆ, ನಿರಚನೆ ಪರಿಕಲ್ಪನೆ ಪರಿಚಯಿಸಿದವರು ಯಾರು? ಜಕ್ಯೂಸ್ ಡೆರಿಡಾ ಅವರು ನಿರಚನೆ ಎನ್ನುವಂತಹ ಒಂದು ಪರಿಕಲ್ಪನೆಯನ್ನು ಪರಿಚಯಿಸಿದ್ದಾರೆ. ನಂತರ ಹರ್ಬರ್ಟ್ ಸ್ಪೆನ್ಸರ್ ಅವರ ಒಂದು ಕೃತಿಯನ್ನು ಹೆಸರಿಸಿ. ಹರ್ಬರ್ಟ್ ಸ್ಪೆನ್ಸರ್ ಅವರ ಒಂದು ಕೃತಿಯನ್ನು ಹೆಸರಿಸಿ. ಫಸ್ಟ್ ಪ್ರಿನ್ಸಿಪಲ್ಸ್ ಅಥವಾ ದ ಸ್ಟಡಿ ಆಫ್ ಸೋಷಾಲಜಿ ಅಥವಾ ದ ಪ್ರಿನ್ಸಿಪಲ್ಸ್ ಆಫ್ ಸೋಷಾಲಜಿ, ಯಾವುದಾದ್ರೂ ಒಂದನ್ನು ಬರೀಬೇಕು. ಈ ಥರದ ಕೃತಿಗಳು ಹರ್ಬರ್ಟ್ ಸ್ಪೆನ್ಸರ್ ಅವರಿಂದ ಬಂದಿರತಕ್ಕಂಥದ್ದು. ಮತ್ತೊಂದು, ಎಮಿಲಿ ಡರ್ಕೀಮ್ ಅವರ ಒಂದು ಕೃತಿಯನ್ನು ಹೆಸರಿಸಿ. ದ ಸ್ಯೂಸೈಡ್ ಅಂತಕ್ಕಂಥದ್ದು ಎಮಿಲಿ ಡರ್ಕೀಮ್ ಅವರ ಕೃತಿ. ಮತ್ತೊಂದು, ದ ಡಿವಿಷನ್ ಆಫ್ ಲೇಬರ್ ಇನ್ ಸೊಸೈಟಿ ಎನ್ನುವಂತಹ ಒಂದು ಇನ್ನೊಂದು ಕೃತಿ ಕೂಡ ಇದೆ. ಮತ್ತೊಂದು, ಇಬ್ಬರು ಭಾರತೀಯ ಸಮಾಜಶಾಸ್ತ್ರಜ್ಞರನ್ನು ಹೆಸರಿಸಿ. ನೋಡಿ, ಇಬ್ಬರು ಭಾರತೀಯ ಸಮಾಜಶಾಸ್ತ್ರಜ್ಞರನ್ನು ಹೆಸರಿಸಿ. ನಾವಿಲ್ಲಿ 4 ಜನರನ್ನ ಕುರಿತಾಗಿ ಅಧ್ಯಯನ ಮಾಡಿದ್ದೀವಿ. GS ಘುರೆ, MN ಶ್ರೀನಿವಾಸ್, ಇರಾವತಿ ಕಾರ್ವೆ, ER ದೇಸಾಯಿ. ಇವರಲ್ಲಿ ಯಾವುದಾದ್ರೂ 2 ಹೆಸರನ್ನ ಬರೆಯುವುದು, ಅಥವಾ SC ದುಬೆ, MS ಗೋರ್, RK ಮುಖರ್ಜಿ, K ಈಶ್ವರನ್, ಈ ಯಾವುದಾದ್ರೂ 2 ಹೆಸರನ್ನು ಇಲ್ಲಿ ಬರೆಯಬಹುದು. ಮತ್ತೊಂದು ಪ್ರಶ್ನೆ, ಇಬ್ಬರು ಪಾಶ್ಚಾತ್ಯ ಸಮಾಜಶಾಸ್ತ್ರಜ್ಞರನ್ನು ಹೆಸರಿಸಿ. ನಾವು 4 ಜನ ಪಾಶ್ಚಾತ್ಯ ಚಿಂತಕರನ್ನೇ ಅಧ್ಯಯನ ಮಾಡಿದ್ವಿ. ಆಗಸ್ಟ್ ಕಾಂಟೆ, ಹರ್ಬರ್ಟ್ ಸ್ಪೆನ್ಸರ್, ಎಮಿಲಿ ಡರ್ಕೀಮ್ ಮತ್ತು ಕಾರ್ಲ್ ಮಾರ್ಕ್ಸ್. ಇವರುಗಳಲ್ಲಿ ಯಾವುದಾದ್ರೂ 2 ಹೆಸರನ್ನ ಬರೆಯಬಹುದು. ಇದಲ್ಲದೆ ಸಾರೋಕಿನ್, K ಡೇವಿಸ್, ಟಾಲ್ಕಾಟ್ ಪಾರ್ಸನ್ಸ್, RK ಮಾರ್ಟನ್, ಈ ಯಾವುದಾದ್ರೂ 2 ಹೆಸರುಗಳನ್ನು ಬರೆಯಬಹುದು. ಮತ್ತೊಂದು ಪ್ರಶ್ನೆ, ಇಬ್ಬರು ಆಧುನಿಕ ಚಿಂತಕರನ್ನ ಹೆಸರಿಸಿ. ಇದನ್ನು ಅಧ್ಯಯನ ಮಾಡಬಲ್ಲ. ಇಬ್ಬರು ಆಧುನಿಕ ಚಿಂತಕರು ನೋಡಿದೆ, ಪಿಯರ್ ಬೋರ್ಡಿಯೋ, ಜುರ್ಗಿನ್ ಹ್ಯಾಬರ್ಮಾಸ್, ಜಕ್ಯೂಸ್ ಡೆರಿಡಾ, ಆಂಟೋನಿ ಗಿಡೆನ್ಸ್ ಮತ್ತು ಮೈಕೆಲ್ ಫೋಕೋ. ಇವರಲ್ಲಿ ಯಾವುದಾದರೂ 2 ಹೆಸರನ್ನು ಬರೆಯಬಹುದು. ಮತ್ತೊಂದು ಪ್ರಶ್ನೆ,
ಸೈನ್ಸ್ ಎನ್ನುವ ಪದದ ಉತ್ಪತ್ತಿ ತಿಳಿಸಿ. ಸೈನ್ಸ್ ಎನ್ನುವ ಪದವು ಲ್ಯಾಟಿನ್ ಭಾಷೆಯ ಸೈನ್ಷಿಯಾ ಎನ್ನುವ ಪದದಿಂದ ಬಂದಿದ್ದು, ಸೈನ್ಷಿಯಾ ಎಂದರೆ ಜ್ಞಾನ ಎಂದರ್ಥ. ಮತ್ತೊಮ್ಮೆ ಹೇಳ್ತೀನಿ, ಸೈನ್ಸ್ ಎನ್ನುವ ಪದವು ಲ್ಯಾಟಿನ್ ಭಾಷೆಯ ಸೈನ್ಷಿಯಾ ಎನ್ನುವ ಪದದಿಂದ ಬಂದಿದ್ದು, ಸೈನ್ಷಿಯಾ ಎಂದರೆ ಜ್ಞಾನ ಎಂದರ್ಥವಾಗುತ್ತದೆ. ಮತ್ತೊಂದು ಪ್ರಶ್ನೆ, ಕಾರ್ಲ್ ಮಾರ್ಕ್ಸ್ ಅವರ ಒಂದು ಕೃತಿಯನ್ನು ಹೆಸರಿಸಿ. ಅವರ ಪ್ರಸಿದ್ಧವಾದಂಥ ಕೃತಿ ದಾಸ್ ಕ್ಯಾಪಿಟಲ್, ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತಕ್ಕಂಥದ್ದು ಅವರ ಕೃತಿ. ಇನ್ನೊಂದು ಪ್ರಶ್ನೆ, ಇರಾವತಿ ಕಾರ್ವಿಯವರ ಒಂದು ಕೃತಿಯನ್ನು ಹೆಸರಿಸಿ. ಕಿನ್ಶಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ ಅಂತಕ್ಕಂಥದ್ದು ಇರಾವತಿ ಕಾರ್ವಿಯವರ ಅತ್ಯಂತ ಪ್ರಸಿದ್ಧವಾದಂಥ ಕೃತಿ. ಅದರ ಜೊತೆಗೆ ಲ್ಯಾಂಡ್ ಅಂಡ್ ದ ಪೀಪಲ್ ಆಫ್ ಮಹಾರಾಷ್ಟ್ರ ಅಂತಕ್ಕಂತಹ ಮತ್ತೊಂದು ಕೃತಿಯನ್ನು ಕೂಡ ಅವರು ಬರೆದಿದ್ದಾರೆ. ಮತ್ತೊಂದು ಪ್ರಶ್ನೆ, ಎನ್ ಶ್ರೀನಿವಾಸ್ ಅವರು ಪರಿಚಯಿಸ್ತಕ್ಕಂತಹ ಹೊಸ ಪರಿಕಲ್ಪನೆಗಳನ್ನು ಹೆಸರಿಸಿ. ನೋಡಿ, ಅವರು ಸಮಾಜಶಾಸ್ತ್ರದ ಅಧ್ಯಯನಕ್ಕೆ ಕರ್ನಾಟಕದವರಾದಂಥ ಎನ್ ಶ್ರೀನಿವಾಸ್ ಅವರು ಹೊಸ ಪರಿಕಲ್ಪನೆಗಳನ್ನು ಬಳಕೆ ಮಾಡಿದ್ದಾರೆ. ಒಂದು ಸಂಸ್ಕೃತಾನುಕರಣ, ಮತ್ತೊಂದು ಪಾಶ್ಚಾತ್ಯೀಕರಣ, ಮತ್ತೊಂದು ಪ್ರಬಲ ಜಾತಿ, ಸಾಂಸ್ಕ್ರಿಟೈಸೇಷನ್, ವೆಸ್ಟರ್ನೈಸೇಷನ್, ಮತ್ತೊಂದು ಡಾಮಿನೆಂಟ್ ಕಾಸ್ಟ್ ಅಂತಕ್ಕಂಥದ್ದು. ಈ ತರಹದ ಹೊಸ ಪರಿಕಲ್ಪನೆಗಳನ್ನು ಅವರು ಪರಿಚಯಿಸಿದ್ದಾರೆ. ಸುಮಾರು ಈ ಥರದ ಒಂದು 20 ಪ್ರಶ್ನೆಗಳನ್ನು ಕುರಿತಾಗಿ ನಾನು ನಿಮಗೆ ಹೇಳಿದ್ದೀನಿ. ಇವು 1 ಮತ್ತು 2 ಅಂಕಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಾಗಿದೆ. ಇದರ ಜೊತೆಗೆ 10 ಅಂಕಗಳ ಪ್ರಶ್ನೆ ಸಮಾಜಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತಕ್ಕಂಥದ್ದು. ಇಷ್ಟು ಅಂಶಗಳನ್ನು ನೀವು ಮೊದಲ ಅಧ್ಯಾಯದಲ್ಲಿ